ಇಡೀ ಫ್ರೂಟ್ ಫ್ಯಾಮಿಲಿಲಿ ಚಿಕ್ಕ ಹಣ್ಣು ಯಾವುದು? ಲಿಚ್ಚಿ. ಹೇಳಿ ಸಾಕ ಮೇಡಮ್ ಇದು. ಓಕೆ. ಕಲರ್ ಯಾವ್ದು ಹೇಳು? ಕಲರ್ ಎಲ್ಲ ಹೇಳಿದ್ರೆ ಗೊತ್ತಾಗೋಗ್ಬಿಡತ್ತೆ ನಿಮ್ಗೆ. ನಾ ಹೇಳ ಚಿಕ್ಕು. ಚಿಕ್ಕದಾಗಿರುತ್ತೆ ಚಿಕ್ಕು. ಚಿಕ್ಕು ಹೆಸರಲ್ಲೇ ಚಿಕ್ಕು ಅಲ್ವಾ? ಮೇಷ್ಟ್ರು ಅವ್ರ ಹೆಂಡತಿಗೆ ಅಡ್ಗೆ ಮನೇಲಿ ಒಂದು ಕೆಲಸ ಹೇಳ್ತಾರೆ. ಅದೇ ಟೈಮಿಗೆ ಮೇಷ್ಟ್ರು ಮನೆಗೆ ಒಬ್ರು ಬಂದು ಯಾಕೆ ಮೇಷ್ಟ್ರೆ ಸ್ಕೂಲ್ಗೆ ಹೋಗ್ಲಿಲ್ಲ ಅಂತ ಕೇಳ್ತಾರೆ. ಎರಡಕ್ಕೂ ಒಂದೇ ಆನ್ಸರ್ ಏನು? ರಜೆ ಇದೆನಾ? ತುಂಬಾ ಹತ್ರ ಇದ್ದೀರಾ. ಹತ್ರ ಅಂದ್ರೆ ಹತ್ರ. ನಾನು ಹತ್ರದಲ್ಲಿ ಬರ್ತೀನಿ, ಬರೋದೇ ರೀಚ್ ಆಗಲ್ವಲ್ಲ ನನ್ನ. ಅದನ್ನೇ ಹೇಳ್ತಾನೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ತಾನೆ. ಹೌದಾ? ಯೋಚನೆ ಮಾಡ್ತಾ ಇರಿ, ನಾನು ಅದನ್ನ ಇಡ್ತೀನಿ ಇದ್ರೊಳಗಡೆ. ಇಟ್ಬಿಡು, ಇದನ್ನ ಇಟ್ಬಿಡು, ಬೇಗ ಯೋಚನೆ ಮಾಡ್ತಾ ಇರಿ. ಎಷ್ಟು ನಿಮಿಷ ಬೇಕು ಮ್ಯಾಮ್ ಇದು? ಒಂದು 10 minutes. ಹೌದಾ? ಗೊತ್ತಾಯ್ತಾ ಮೇಡಮ್ ಆನ್ಸರ್ ಏನು ಅಂತ ಯೋಚನೆ ಮಾಡಿದ್ರಾ? ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಹತ್ರ ಅಂದ್ರಲ್ಲ, ಅದೇ ಕರೆಕ್ಟು, ಬಟ್ ಸ್ವಲ್ಪ ಹಿಂಗೆ ಬೇರೆ ತರ ಹೇಳ್ಬೇಕು ಅಷ್ಟೇ. ಹಾ ಹೊಳಿತು. ಹೇಳಿ. ಹಾಲಿಡೇ. ಸೂಪರ್, ಫ್ಯಾಂಟಾಸ್ಟಿಕ್. ಆಕ್ಚುಲಿ ಮೇಡಮ್ ಸಖತ್ತಾಗಿ ಹೇಳಿದ್ರು. ನಾನು ಗೊತ್ತಾಗುತ್ತೋ ಇಲ್ವೋ, ನಾನು ಬೇರೆ ಲ್ಯಾಂಗ್ವೇಜ್ ಹೇಳಿದ್ ನಿಮ್ಗೆ ಗೊತ್ತಾಯ್ತು. ಹೌದೌದು, ಅದರಿಂದಾನೇ ಹೇಳ್ದೆ. ನಾನೇ ಹೇಳ್ಕೊಟ್ಟಾಗ ಆಯ್ತು 50% ಆನ್ಸರ್. ಬೆಂದಿದೆ ನೋಡೋಣವಾ? ಎಸ್ ಮ್ಯಾಮ್. ವಾವ್, ಚೆನ್ನಾಗಿ ಬೆಂದಿದೆ. ಹೌದಾ? ಒಳ್ಳೆ ಪರಿಮಳ ಬರ್ತಿದೆ. ಓಪನ್ ಮಾಡ್ಲಾ ಮ್ಯಾಮ್? ಮಾಡಿ. ಬ್ಯೂಟಿಫುಲ್, ತುಂಬಾ ಚೆನ್ನಾಗಿ ಬಂದಿದೆಲ್ಲ. ಸಖತ್ತಾಗಿ. ವಾವ್, ಟ್ರಯಾಂಗಲ್ ಶೇಪ್ ಅಲ್ಲಿ ಬಂದಿದೆ. ಓಪನ್ ಮಾಡಿ ಸರ್ವಿಂಗ್ ಪ್ಲೇಟಿಗೆ ಹಾಕೊಂಡ್ಬಿಡೋಣವಾ? ಹಾ, ಓಕೆ. ನೈನಾ, ಎಸ್ ಮ್ಯಾಮ್. ನಾನ್ ಹೇಳ್ಕೊಟ್ಟು ನೀನ್ ಮಾಡಿರೋ ಈ ಹಲಸಿನ ಕಡುಬು ರೆಡಿ ಆಗಿದೆ. ಓಕೆ, ಇಬ್ರು ಟೇಸ್ಟ್ ಮಾಡೋಣವಾ? ಆಕ್ಚುಲಿ ನೀವು ಟೇಸ್ಟ್ ಮಾಡಬೇಕು ಮೇಡಮ್. ಫಾರ್ ದ ಫಸ್ಟ್ ಟೈಮ್ ನಮ್ಮ ಕಿಚನ್ ಅಲ್ಲಿ ನಾನು ಅಡುಗೆ ಮಾಡಿದ್ದೀನಿ ನಿಮ್ಮ ಗೈಡೆನ್ಸ್ ಮೇಲೆ. ಸೊ ಇಬ್ರು ಟೇಸ್ಟ್ ಮಾಡೋಣ. ವಾ, ಹೌದಾ? ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಮ್ಯಾಮ್. ಸ್ವೀಟ್ ಕೂಡ ಅಷ್ಟೇ ಇದೆ ನೋಡಿ, ತುಂಬಾನು ಇಲ್ಲ ಕಮ್ಮಿನೂ ಇಲ್ಲ ಅಲ್ವಾ? ವಾವ್. ಸೊ ನಮ್ಮ ಅನ್ಸುತ್ತೆ ಚೆನ್ನಾಗಿ ಮಾಡಿದ್ಯಾ ಅಂತ. ಥ್ಯಾಂಕ್ ಯು ಮೇಡಮ್. ಇವತ್ತು ನಮ್ಮ ಭವ್ಯ ಮೇಡಮ್ ಅವರು ಮಾಡಿರುವಂತ ಹಲಸಿನ ಹಣ್ಣಿನ ಕಡುಬಿಗೆ ನನ್ನ ಕಡೆಯಿಂದ ಮಜ್ಜಿಗೆ. ಹಲಸಿನ ಹಣ್ಣಿನ ಕಡುಬು ಮಾಡುವ ವಿಧಾನ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಬಿಡಿಸಿದ ಹಲಸಿನ ಹಣ್ಣಿನ ತೊಳೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿ, ನಂತರ ಅದೇ ಮಿಕ್ಸಿ ಜಾರಿಗೆ 1 ಕಪ್ ನೆನೆಸಿದ ಅಕ್ಕಿ, ತುರಿದ ತೆಂಗಿನಕಾಯಿ, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಒಂದು ಕಡಾಯಿಗೆ 1 ಕಪ್ ಬೆಲ್ಲ, ಸ್ವಲ್ಪ ನೀರು ಸೇರಿಸಿ ಪಾಕ ತೆಗೆಯಿರಿ. ನಂತರ ತೆಗೆದ ಪಾಕವನ್ನು ರುಬ್ಬಿದ ಮಿಶ್ರಣಕ್ಕೆ ಸೇರಿಸಿ ಹದವಾಗಿ ಕಲಸಿ. ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಸೇರಿಸಿ ಕಾಯಲು ಬಿಡಿ. ನಂತರ ಬಾಳೆ ಎಲೆಯ 2 ಬದಿಯನ್ನು ಬೆಚ್ಚಗೆ ಮಾಡಿ, ಒಂದು ಬದಿಗೆ ತುಪ್ಪ ಹಚ್ಚಿ 2 ಚಮಚ ಕಡುಬಿನ ಮಿಶ್ರಣ ಸೇರಿಸಿ 4 ಬದಿಯನ್ನ ಮಡಚಿ ಟೂತ್ ಪಿಕ್ ನಿಂದ ಚುಚ್ಚಿಕೊಳ್ಳಿ. ಹೀಗೆ ತಯಾರಾದ ಕಡುಬಿನ ಮಿಶ್ರಣವನ್ನು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಲಿಡ್ ಮುಚ್ಚಿ 10 ನಿಮಿಷ ಬೇಯಿಸಿ ತೆಗೆದರೆ ಬಿಸಿ ಬಿಸಿಯಾದ ಘಮಭರಿತ ಹಲಸಿನ ಹಣ್ಣಿನ ಕಡುಬು ಸವಿಯಲು ಸಿದ್ಧ. ಸೊ ಮೇಡಮ್, ಅಡಿಗೆಯಲ್ಲಿ ನಾವು ಹೇಗೆ ಎಲ್ಲವನ್ನ ಹದವಾಗಿ ಹಾಕಿ ಚಂದ ಮಾಡ್ತೀವೋ ಹಾಗೆ ನಮ್ಮ ಕೆರಿಯರ್ ಕೂಡ, ಹಾಗೆ ನಮ್ಮ ಲೈಫ್ ಕೂಡ. ಸೊ ನಿಮ್ಮ ಲೈಫಲ್ಲಿ ಇದುವರೆಗೂ ಯಾವುದೇ ಸಿಂಗಲ್ ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಒಂದು ಹೀರೋಯಿನ್ ಆಗಿ ಮೆರೆದು ಅಷ್ಟು ಸಿನಿಮಾಗಳನ್ನ ಮಾಡಿ ಅಷ್ಟು ಜನರ ಮೆಚ್ಚುಗೆಯನ್ನ, ಅವರ ಹೃದಯ ಸಿಂಹಾಸನವನ್ನ ಪಡ್ಕೊಂಡಂಥವ್ರು. ಸೊ ಹೇಗನ್ಸುತ್ತೆ ಮೇಡಮ್ ಸೋ ಫಾರ್ ನಿಮ್ಮ ಜರ್ನಿ, ನಿಮ್ಮ ಲೈಫ್ ಸ್ಟೈಲ್? ಏನು ಜೀವನಾನೇ ತಿಳಿದ ಇರೋ ಒಂದು ಟೈಮಲ್ಲಿ, ಓದೋ ಟೈಮಲ್ಲಿ ಇಂಡಸ್ಟ್ರಿಗೆ ಬಂದೆ. ಒಂದು 10 ವರ್ಷ ರಾಜ್ಯ ಆಳಿದೆ. ಅದಾದ ನಂತರ ಇಮ್ಮಿಡಿಯೇಟ್ ಆಗಿ ಪೀಕಲ್ಲೇ ಇದ್ದಾಗಲೇ ನಾನು ಮದುವೆ ಆಗಿಬಿಟ್ಟೆ. ಮುಂಚೆ ಬಹಳಷ್ಟು ಕಷ್ಟ ಆಯಿತು ನನಗೆ. ಆಮೇಲೆ ಮಧ್ಯದಲ್ಲಿ ಅಚಾನಕ್ ಆಗಿ ಇನ್ನೊಂದು ಟ್ವಿಸ್ಟ್ ಬಂತು ನನಗೆ. ಮತ್ತೆ ನಾಗತಿಯಲ್ಲಿ ಚಂದ್ರಶೇಖರ ಕರೆ ಬಂತು ನನಗೆ, ನನ್ನ ಪ್ರೀತಿಯ ಹುಡುಗಿ ಅಂತ. ಆ ಚಿತ್ರದಲ್ಲಿ ಸೆಕೆಂಡ್ ಬ್ರೇಕ್ ತಗೊಂಡೆ. ಆಗ ತಗೊಂಡ ಬ್ರೇಕು ಇನ್ನೊಂದು ಈಗ ಚಾಲ್ತಿಯಲ್ಲಿದೆ. ಸೊ ಹ್ಯಾಟ್ಸ್ ಆಫ್ ಟು ನನ್ನ ಚಿತ್ರರಂಗಕ್ಕೆ. ಮತ್ತೆ ನನ್ನನ್ನು ಇಂಡಸ್ಟ್ರಿ ಕರೆಸ್ಕೊಳ್ತು. ಎಲ್ಲ ಪ್ರೋತ್ಸಾಹದಿಂದ ನಾನು ಬಂದೆ. ಮತ್ತೆ ಇನ್ನೂ ನನ್ನ ಅಭಿಮಾನಿಗಳ ಪ್ರೋತ್ಸಾಹ, ವಿಶ್ವಾಸ ಇನ್ನೂ ನನ್ನ ಮೇಲೆ ಹೀಗೆ ಇದೆ. ಮಾಡ್ತಾ ಹೋಗ್ತಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಖಂಡಿತ ಮೇಡಮ್. ನಿಮ್ಮ ಹಲಸಿನ ಹಣ್ಣಿನ ಕಡುಬು ಹಾಗೆ ತಿನ್ನಕ್ಕೆ ತುಂಬಾ ಸಖತ್ತಾಗಿತ್ತು, ಫ್ಯಾಂಟಾಸ್ಟಿಕ್ ಆಗಿತ್ತು. ಸೊ ಅದ್ರ ಜೊತೆಗೆ ಒಂದು ಕಾಂಬಿನೇಷನ್ ಆಗಿ ಬೇರೆ ಏನೇನಾದರೂ ಮಾಡ್ಕೊಡ್ಬಹುದಾ? ಇದ್ರ ಜೊತೆಗೆ ಇನ್ನೊಂದು ಒಳ್ಳೆ ಕಾಂಬಿನೇಷನ್ ಅಂದರೆ ಕಾಯಿ ಹಾಲು ಮಾಡಿ
ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಓ ಸೂಪರ್. ಸೊ ಹಲಸಿನ ಹಣ್ಣಿನ ಕಡಬೆ ಅಷ್ಟು ಸಖತ್ತಾಗಿತ್ತು. ಸೊ ಅದ್ರ ಜೊತೆಗೆ ಕಾಯಿ ಹಾಲು ಕಾಂಬಿನೇಷನ್ ಅಂತಂದ್ರೆ ಅಲ್ಟಿಮೇಟ್ ಆಗಿರತ್ತೆ. ಸೊ ಎಂಟಲ್ಲಿ ಇನ್ನೊಂದ್ಸತಿ ನಾನು ಹಲಸಿನ ಕಡಬನ ತಿನ್ಬಹುದು ಕಾಯಿ ಹಾಲು ಜೊತೆ. ಥ್ಯಾಂಕ್ ಯು ಫಾರ್ ಗೋಲ್ಡನ್ ಆಪರ್ಚುನಿಟಿ ಮೇಡಮ್. ಥ್ಯಾಂಕ್ ಯು. ಮಾಡೋಣವಾ ಕಾಯಿ ಹಾಲು? ಸೂಪರ್. ಓಕೆ, ಈ ಹಸಿ ಕಾಯಿನ ಹಾಲು ಮಾಡ್ಕೊಳ್ಳೋಣ. ಹೌದಾ? ಓಕೆ, ಹಾಕಿ. ಈ ಕಾಯಿ ಜೊತೆಗೆ ಬೆಲ್ಲನೂ ಹಾಕಿ ಮಿಕ್ಸಿ ಮಾಡೋಣ. ಓಕೆ, ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡಿ ನಂತರ ಇದನ್ನ ನೀರು ಹಾಕೋಬೇಕು. ಕಾಯಿ ಹಾಲು ಮಾಡ್ಕೊಳ್ಳೋದಕ್ಕೆ ನಮ್ಮ ಬೋರೋಸಿಲ್ ಅವರ ಸೂಪರ್ ಡೂಪರ್ ಸ್ಮಾರ್ಟ್ ಮಿಕ್ಸಿನ ಯೂಸ್ ಮಾಡ್ತಾ ಇದ್ವಿ. ಬನ್ನಿ ಶುರು ಮಾಡೋಣ. ಈಗ ಶೋಧಿಸ್ಕೋಬೇಕು ಅದನ್ನ. ಹೌದಾ? ಈಗ ನಾವು ಈ ಏಲಕ್ಕಿ ಪೌಡರ್ನ ಇದಕ್ಕೆ ಹಾಕೊಂಡು ನಿನ್ನ ಭಾಷೆಯಲ್ಲಿ ಗುಲ್ಗುಲಿ. ಇವಾಗ ಏನ್ ಮಾಡೋಣ ಮ್ಯಾಮ್? ಇದು ರೆಡಿ. ಅಷ್ಟೇನಾ? ಅಷ್ಟೇ. ಇಷ್ಟು ಈಸಿಯಾಗ? ಎಸ್. ಹಸಿ ಕಾಯಿ ಹಾಲು ರೆಡಿ. ಓಕೆ, ಸೊ ಇವತ್ತು ನಮ್ಮ ಭವ್ಯ ಮೇಡಮ್ ಅವರ ಕಾಯಿ ಹಾಲು ಮತ್ತೆ ಕಡುಬು ಇನ್ನೊಂದ್ಸರಿ ತಿನ್ನೋ ಆಪರ್ಚುನಿಟಿ ನನಗೆ ಕಾಯಿ ಹಾಲು ಮಾಡ್ಕೊಟ್ಟಿದ್ದಾರೆ. ಸೊ ಅದ್ರ ಕಾಂಬಿನೇಷನ್ ಜೊತೆಗೆ ತಿನ್ನೋಣ. ಕಾಯಿ ಹಾಲು ಜೊತೆಗೆ ಡಿಪ್ ಮಾಡ್ತಾ ಇದ್ದೀನಿ ಮೇಡಮ್. ಎಷ್ಟು ಒಳ್ಳೆ ಎಕ್ಸ್ಪ್ರೆಷನ್ ಅಮ್ಮ ನಿಂದು. ಅಲ್ಟಿಮೇಟ್ ಮ್ಯಾಮ್, ಪ್ಲೀಸ್ ಟ್ರೈ ಮಾಡಿ. ಇದಕ್ಕಿಂತ ಅದ್ಭುತ ಇನ್ನೊಂದಿಲ್ಲ, ನೀವೇ ಹೇಳ್ತೀರಾ. ಸೂಪರ್. ನನ್ನ ಮತ್ತು ಭವ್ಯ ಮೇಡಮ್ ಅವರ ಕಾಂಬಿನೇಷನ್ ತರ ಇದೆ. ನಾನಂತರ ಹಲಸಿನಣ್ಣಿದ್ದಂಗೆ, ಹೊರಗಡೆಯಿಂದ ರಫು, ಒಳಗಡೆಯಿಂದ ಮೃದು. ನಾನು ಕಾಯಿ ಹಾಲಿದ್ದಂಗೆ ಅಷ್ಟು ಸ್ವೀಟ್ ಆಗಿ, ಅಷ್ಟು ಟೇಸ್ಟಿಯಾಗಿ. ಮೇಡಮ್, ನಿಮ್ಮ ಕಾಯಿ ಹಾಲಿಗೆ ನನ್ನ ಕಡೆಯಿಂದ ಮಜ್ಗಿ. ಕಾಯಿ ಹಾಲು ಮಾಡುವ ವಿಧಾನ: ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಹೆಚ್ಚಿದ ಹಸಿಕಾಯಿ, 1 ಕಪ್ ಬೆಲ್ಲ, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿ. ಈಗ ರುಬ್ಬಿಕೊಂಡ ಮಿಶ್ರಣವನ್ನು ಜಾಲರಿಗೆ ಹಾಕಿ ರಸ ಬಿಡುವವರೆಗೂ ಶೋಧಿಸಿಕೊಳ್ಳಿ. ಶೋಧಿಸಿದ ತೆಂಗಿನ ಹಾಲಿಗೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಕಲಸಿಕೊಂಡರೆ ರುಚಿಯಾದ ಕಾಯಿ ಹಾಲು ಸವಿಯಲು ಸಿದ್ಧ. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೂಲ್ಯವಾದ ಸಮಯವನ್ನ ನಮ್ಮ ಅಡುಗೆ ಮನೆಯ ಕಾರ್ಯಕ್ರಮಕ್ಕೆ ಮೀಸಲಿಟ್ಟಿದ್ದಕ್ಕಾಗಿ. ನಮ್ಮ ಬೋರೋಸಿಲ್ ಅವರ X3 ರೌಂಡ್ ಕ್ಯಾಸ್ರೋಲ್ ವಿತ್ ಲಿಡ್. ಸೊ ಇದು ನಮ್ಮ ಬೋರೋಸಿಲ್ ಅವರ ಕಡೆಯಿಂದ ನಮ್ಮ ಭವ್ಯ ಮೇಡಮ್ ಅವ್ರಿಗೆ. ಮೇಡಮ್, ಥ್ಯಾಂಕ್ ಯು ಸೋ ಮಚ್.